ಬಂಧನ ಜರ್ನಿ ಅದನ್ನು ನೆನ್ಪು ಮಾಡ್ಕೊಳ್ಳಿ ಸರ್. ಎಲ್ಲೂ ಹೇಳೋದಂತ ಇಷ್ಟೆಲ್ಲ ವಿಚಾರಗಳಿದಾವೆ, ನಾನು ಹೇಳ್ತೀನಿ ಅದನ್ನು ಅಂತಂದಾಗ ಏನೆಲ್ಲ ನೆನಪಾಗುತ್ತೆ ಸರ್? ಎಂಥ ಮೂವಿ ಸರ್ ಅದಂತೂ, ಯಾವತ್ತಿಗೂ ಬೋರ್ ಆಗಲ್ಲ ಸರ್ ಅದನ್ನು ಎಷ್ಟೆಲ್ಲ ಬೇಕಾದ್ರೆ. ಇದೇನಾಗುತ್ತೆ ಅಂದರೆ, ಯಾವುದೇ ಚಿತ್ರನ ನಾವು ಇದು ಒಂದು ಕ್ಲಾಸಿಕ್ ಆಗುತ್ತೆ ಇದಾಗುತ್ತೆ ಅಂತ ಮಾಡಲ್ಲ. ನಮ್ಮ ಸಿನ್ಸಿಯರ್ ಎಫರ್ಟ್ನ ಏನು ಮಾಡಬೇಕು, ಆ ಚಿತ್ರಕ್ಕೆ ಕತೆ ಹೆಂಗಿರಬೇಕು, ಆ್ಯಕ್ಟ್ರುಗಳು ಹೆಂಗಿರಬೇಕು, ಕಾಸ್ಟ್ಯೂಮ್ಸ್ ಹೆಂಗಿರಬೇಕು, ಯಾವ ಥರ ತೆಗಿಬೇಕು, ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಅದ್ರ ಮ್ಯೂಸಿಕ್ ಹೆಂಗಿರಬೇಕು ಅಂತ ಮಾಡ್ತೀವಿ. ಬಟ್ ಈ ಲೆವೆಲಿಗೆ ಪಿಕ್ಚರ್ ಹಿಟ್ಟಾಗುತ್ತೆ ಅಂತ ಗೊತ್ತಾಗಲ್ಲ. ಅದು ಪಿಕ್ಚರಲ್ಲಿ ಥಿಯೇಟ್ರಿಗೆ ಹೋದ್ಮೇಲೆ ಜನ ಒಪ್ಕೊಂಡ್ಮೇಲೆ ಆಮೇಲೆ ಅದಕ್ಕೆ ಗೊತ್ತಾಗೋದು. ಹಾಗೆ ಬಂಧನ ನೋಡಿದವರೆಲ್ಲ ಸುಮಾರು ಅಂತಲೇ ಹೇಳಿದ್ರು ಪಿಕ್ಚರ್. ಈವನ್ ಅಂಬರೀಷು ನನಗೆ ತೋರಿಸಿದಾಗ ಸುಮಾರಾಗಿದ್ದ ಕಣ, ಆ ವಿಷ್ಣು ಹೋಗಿದ್ದೇನೆ, ಟ್ರಾಜಿಡಿ ಮಾಡಿಬಿಟ್ಟಿದ್ಯಾ ನೀನು ಅಂತ. ಸರಿ ಬಿಡಪ್ಪ, ಒಂದು ಪ್ರಯತ್ನ ಮಾಡಿದ್ದೀನಿ, ನಿನ್ನ ಹಾಕ್ಕೊಂಡು ನಾನು ಅಂತ ಮಾಡಲಿಲ್ವಾ. ಹಾಗೆ ವಿಷ್ಣುಗೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಯೋಚನೆ ಮಾಡಿದ್ದೀನಿ. ಯಾಕೆಂದರೆ ಅವತ್ತವರೆಗೂ ಯಾರೂ ವಿಷ್ಣುನ ಆ ಥರ ಯೋಚನೆ ಮಾಡಿರಲಿಲ್ಲ. ಅವನಿಗೆ ಸಾಹಸ ಸಿಂಹ ಅಂತ ಇಟ್ಬಿಟ್ಟಿದ್ರಲ್ಲ, ಬರೀ ಫೈಟಿಂಗು ಹೊಡೆಯೋದೇ ಇರ್ತು. ನನಗೂ 5-6 ದಿವಸ ಫಸ್ಟು ಶೂಟಿಂಗ್ ಮಾಡ್ಬೇಕಾದ್ರೆ ವಿಷ್ಣುವರ್ಧನ್ ಹ್ಯಾಂಡಲ್ ಮಾಡೋದೇ ಕಷ್ಟ ಆಯಿತು. ಯಾಕಂದರೆ ಮಾತಾಡೋ ಲುಕ್ಸ್ ಎಲ್ಲ ಆ್ಯಂಗರ್ನಲ್ಲೇ ಇರ್ತಿತ್ತು. ನಾನಿಲ್ಲಮ್ಮ, ಸ್ವಲ್ಪ ನೀನು ಡಾಕ್ಟ್ರು, ಇದು ಆ್ಯಕ್ಷನ್ ಅಲ್ಲ, ಇದು ತುಂಬ ಸಬ್ಡ್ಯೂ ಮಾಡು ಅಂತೇಳಿ ಒಂದೊಂದು ಸೀನ್ನ 6-6 ದಿವಸ ತೆಗೆದಿದ್ದೀನಿ. ಕೆಲವು ಸರಿ ಒಂದು ದಿವಸ ತೆಗೆದ್ಬಿಟ್ಟು ನನಗೆ ಮತ್ತೆ ಆಗಲಿಲ್ಲ, ಮತ್ತೆ ಬೆಳಗ್ಗೆ ಒಂದು ವಿಷ್ಣು ಯಾಕೋ ನೆನ್ನೆ ತೆಗೆದಿದ್ದು ಸರಿಯಿಲ್ಲ, ಮತ್ತೆ ಶೂಟ್ ಮಾಡು. ಇದೇನೋ ಹುಚ್ಚಿನ ಥರ ಆಡ್ತೀಯ ನೀನೊಂದು. ಇಲ್ಲ, ನಂದೇ ತಾನೇ ಪಿಕ್ಚರ್, ಇನ್ಯಾರಿಗೂ ಉತ್ತರ ಕೊಡಬೇಕಾಗಿಲ್ವಲ್ಲ, ನಂದೇ ಸ್ವಂತ ಪಿಕ್ಚರು. ಮತ್ತೆ ತೆಗೆದ್ರೆ ಮತ್ತೆ ಕರೆಕ್ಷನ್ನು, ಈ ಥರ ಮಾಡಿ ತೆಗೆದಿದ್ದು. ಬಟ್ ಈ ಲೆವೆಲಿಗೆ ಪಿಕ್ಚರು ಹಿಟ್ಟಾಗಿ 25 ವಾರ 25 ಸ್ಟೇಷನ್ನಲ್ಲಿ ಆವತ್ತಿನ ದಿವಸಕ್ಕೆ ಅಷ್ಟು ದೊಡ್ಡ ಸಕ್ಸಸ್ ಆಗೋದು ಅಂದರೆ. ಎಷ್ಟು ಬಜೆಟ್ ಸಿನಿಮಾ ಸರ್? ಬಜೆಟ್ ನಂದೆಲ್ಲ ಕಾಸ್ಟ್ಲಿ. ಏನು ಮಾಡಿದ್ರು 25 ಲಕ್ಷ ಮಾಡಿ 25 ಲಕ್ಷ ಆಗಿದೆ. ಅದು ವಿಷ್ಣು ಪಿಕ್ಚರ್ ಯಾರು 12 ಲಕ್ಷ ರೂಪಾಯಿ ಮೇಲೆ ಮಾಡ್ತಾನೆ ಇರಲಿಲ್ಲ. ಬಟ್ ನನಗೆ ನನ್ನ ಕಾಸ್ಟ್ಯೂಮ್ಸೇ ಆ ಪಿಕ್ಚರ್ಗೆ, ವಿಷ್ಣುವರ್ಧನ್ಗೆ ಮತ್ತು ಸುಹಾಸಿನಿಗೆ ತುಂಬ ಕಾಸ್ಟ್ಲಿ. ಪ್ರತಿಯೊಂದು ಸೀರೆ ಎಲ್ಲ ಡಿಸೈನ್ ಮಾಡಿಸಿ ಕಾಂಚಿನಲ್ಲಿ ನೇಯಿಸಿ ತಗೊಂಬಂದಿದ್ದು ನಾವು. ಹಿಂಗೆ ಬೇಕು ಅಂತ. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರು ಕೊಡಗ್ನವರು. ಅವ್ರ ಅತ್ತೆ ಯಾವಾಗಲೂ ಹೇಳೋರಂತೆ, ಅವ್ರ ಸೊಸೆಗೆ, ನಮ್ಮ ಬಾಬು ಅವ್ರ ಪಿಕ್ಚರಲ್ಲಿ ಒಂದು ಮದುವೆನಲ್ಲಿ ಸೀರೆ ಉಟ್ಕೊಂಡಿದ್ದಾಳೆ ಸುಹಾಸಿನಿ, ಅದೇ ಸೀರೆ ತಂದು ಕೊಡಬೇಕು, ಎಲ್ಲಿ ಸಿಗುತ್ತೆ ಕೇಳು ಅಂತ. ನಾನು ಹೇಳಿದೆ ಅದೆಲ್ಲ ಸಿಗಲ್ಲ, ನಾವು ಮಾಡಿಸಿದ್ದು ಅಂತ. ಅವಾಗ ಬಂಧನ ಸೀರೆಗಳಂತ ಬೇರೆ ಸ್ಟಾರ್ಟ್ ಆಗೋಯ್ತು. ಮೈಸೂರು ಸಿಲ್ಕ್ನವರೇ ಮಾಡಿಬಿಟ್ರು ಒಂದು ಬಂಧನ ಸೀರೆ ಅಂತ, ಡ್ಯಾನ್ಸಿಂದು. ಆಮೇಲೆ ವಿಷ್ಣುವರ್ಧನ್ಗೆ ಕಂಪ್ಲೀಟ್ ಕಾಸ್ಟ್ಯೂಮ್ ಬಾಂಬೆಯಿಂದ ತರಿಸ್ದೆ ನಾನು ಅವನಿಗೆ ಬೈತಿದ್ದೆ, ಅವ್ನು ಯಾವುದೋ ನೀನು ಈ ಕೆಂಪು ಹಳದಿ ಎಲ್ಲ ಹಾಕ್ಬೇಡ, ಡಾಕ್ಟ್ರು ಅಂದರೆ ಭಾಳ ಡಿಫ್ರೆಂಟ್ ಆಗಿರಬೇಕು. ಸರಿ, ನೀನೇನು ಪಾಪ ವಿಷ್ಣು ಮಾತ್ರ ನಾನು ಏನು ಹೇಳಿದ್ರು ಇಲ್ಲ ಅಂತಿರಲ್ಲ. ಯಾಕೆಂದ್ರೆ ಅವ್ನಿಗೆ ಗೊತ್ತಿತ್ತು ನಾನು ಏನು ಯೋಚನೆ ಮಾಡಿದ್ರು ಒಂದು ಲೆವೆಲಾಗಿ ಯೋಚನೆ ಮಾಡ್ತೀನಿ ಅಂತ. ಸೊ ಯಾವಾಗ ವಿಷ್ಣುವರ್ಧನ್ ಲುಕ್ಕೇ ಚೇಂಜ್ ಆಗೋಯ್ತು ಅದಾದಮೇಲಿಂದ. ದೇವ್ರ ದಯದಿಂದ 25 ವಾರ ನ್ಯಾಷನಲ್ ಅವಾರ್ಡು, ಅವನಿಗೆ ಸ್ಟೇಟ್ ಅವಾರ್ಡು ಎಲ್ಲ ಬಂತು. ಅದು ಒಂದು ಹ್ಯಾಪಿ ಎಂಡಿಂಗ್. ಯಾಕೆಂದರೆ ಒಂದು ಪಿಕ್ಚರ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ಮೇಲೆ ಯಾರೂ ತಗೊಂಡಿರಲಿಲ್ಲ ಪಿಕ್ಚರ್ನ, ಯಾರೂ ತಗೊಳ್ಳೇ ಇಲ್ಲ. ಸುಮಾರು ಪಿಕ್ಚರ್ ಅಂತ ಯಾಕೆ ಸರ್ ಯಾರು ತಗೊಳ್ಳಿಲ್ಲ, ಇದು ಓಡಲ್ಲ ಅಂತ. ವಿಷ್ಣುವರ್ಧನ್ನು ಟ್ರ್ಯಾಜಿಡಿ ಓಡಲ್ಲ ಅಂತ ನನ್ನ ಕೈಲೇ ಉಳ್ಕೋತು ಪಿಕ್ಚರು. ನಡೀತು. ಹೆಂಗು ನಿಮ್ಗಲ್ಲಿ ಲಾಭ ಆಯಿತು? ಲಾಭ ನನಗಾಯ್ತು.